ನಮಸ್ಕಾರ. 53 ವರ್ಷಗಳಿಂದ ನಿದ್ದೆ ಮಾಡದ ವ್ಯಕ್ತಿ. ವಿಜ್ಞಾನ ಹೇಳುವುದೇನು? ಮಾನವನ ಜೀವನದಲ್ಲಿ ನಿದ್ರೆ ಅಂದರೆ ಕೇವಲ ವಿಶ್ರಾಂತಿ ಮಾತ್ರ ಅಲ್ಲ. ಅದು ದೇಹ ಮತ್ತು ಮನಸ್ಸಿನ ಪುನರುಜ್ಜೀವನದ ಮೂಲ ಸ್ತಂಭ. ನಾವು ಒಂದು ದಿನವೂ ನಿದ್ರೆ ಮಾಡದೇ ಇದ್ದರೆ ದೇಹ ದಣಿದೋಗುತ್ತೆ. ಆದರೆ ನಾನು ಕಳೆದ 50 ವರ್ಷಗಳಿಂದ ನಿದ್ರೆ ಮಾಡಿಲ್ಲ ಅಂತ ಹೇಳುವ ವ್ಯಕ್ತಿ ಮತ್ತು ಆತನ ಹೇಳಿಕೆಗಳು ವೈಜ್ಞಾನಿಕ ವಿಶ್ಲೇಷಣೆಯನ್ನು ನಾವೀಗ ಮಾಡೋಣ. ವಿಯೆಟ್ನಾಂ ದೇಶದ ಥಾಯ್ ಎನ್ಗೋಕು 1942ರಲ್ಲಿ ಹುಟ್ಟುತ್ತಾನೆ. ಆತನ ಹೇಳಿಕೆ ಪ್ರಕಾರ 1973ರಲ್ಲಿ ಜ್ವರ ಬಂದು ಹೋದ ನಂತರ ಆತ ನಿದ್ರೆ ಮಾಡುವ ತನ್ನ ಎಲ್ಲ ಸಾಮರ್ಥ್ಯವನ್ನು ಕಳ್ಕೊಳ್ತಾನೆ. ಅಂದಿನಿಂದ ಈ ತನಕ ಆತ ಹಗಲು ರಾತ್ರಿ ಅನ್ನದೇ ಎಚ್ಚರವಾಗಿದ್ದಾನೆ. ಆಶ್ಚರ್ಯಕರವಾದ ಸಂಗತಿ ಏನಂತ ಹೇಳಿದ್ರೆ, ದೀರ್ಘಕಾಲದ ನಿದ್ರಾಹೀನತೆಯ ಹೊರತಾಗಿ ಕೂಡ ಆತ ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಆರೋಗ್ಯವಂತನಾಗಿ ಕಾಣ್ತಾ ಇದ್ದಾನೆ. ಸಾಮಾನ್ಯ ಮನುಷ್ಯನಿಗೆ ಕೆಲವು ದಿನಗಳ ನಿದ್ರೆ ಇಲ್ಲದೆ ಇದ್ದರೆ ಭ್ರಮೆ ಅಂದರೆ ಹಾಲುಸಿನೇಷನ್ಸ್ ಮತ್ತು ಅಂಗಾಂಗ ವೈಫಲ್ಯಗಳು ಉಂಟಾಗ್ತವೆ. ಆದರೆ ಎನ್ಗೋಕ್ ಆತನ ವಿಷಯದಲ್ಲಿ ಇದು ಸಂಭವಿಸಿಲ್ಲ. ಆತ ಸಾಮಾನ್ಯ ಕೃಷಿಕನಂತೆ ಕೆಲಸ ಮಾಡ್ತಾ ದಿನನಿತ್ಯದ ಜೀವನವನ್ನು ಬದುಕನ್ನು ಸಾಗಿಸ್ತಾ ಇದ್ದಾನೆ. ಇದು ಕೇಳಿದಾಗ ನಮಗೆ ಸೋಜಿಗ ಸಂಶಯ ಒಂದೇ ಸಲ ಉಂಟಾಗ್ತವೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಿದ್ರೆ ಮಾನವನ ದೇಹಕ್ಕೆ ಅತ್ಯಂತ ಅವಶ್ಯಕವಾದಂಥದ್ದು. ಮೆದುಳು ದಿನಪೂರ್ತಿ ಕೆಲಸ ಮಾಡಿದ ನಂತರ ನಿದ್ರೆಯಲ್ಲಿಯೇ ತನ್ನನ್ನು ತಾನು ಪುನರ್ ಸಂಘಟಿಸಿಕೊಳ್ಳುತ್ತದೆ ಮತ್ತು ದಣಿವನ್ನು ಕಳೆದುಕೊಳ್ತದೆ. ಮತ್ತು ನೆನಪು ಗಟ್ಟಿಯಾಗ್ತದೆ. ಹಾರ್ಮೋನ್ಗಳ ಸಮತೋಲನ, ದೇಹದ ನಿರೋಧಕ ಶಕ್ತಿ ಇವೆಲ್ಲವೂ ನಿದ್ರೆಯ ಮೇಲೆ ಅವಲಂಬಿತವಾಗಿರುವಾಗಿದ್ದಾವೆ. ಇವೆಲ್ಲವುಗಳಿಗಾಗಿ ನಿದ್ರೆ ಬೇಕಾಗುತ್ತೆ. ಹೀಗಿರಬೇಕಾದ್ರೆ ದಶಕಗಳ ಕಾಲ ನಿದ್ರೆ ಮಾಡದೆ ಬದುಕಿರೋದು ಹೇಗೆ ಸಾಧ್ಯ? ವೈದ್ಯಕೀಯ ಜಗತ್ತು ಈ ಸ್ಥಿತಿಯನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡುತ್ತೆ. ಅತಿ ನಿದ್ರಾಹೀನತೆ ಅಂದರೆ ಸಿವಿಯರ್ ಇನ್ಸೋಮ್ನಿಯಾ ಅನ್ನೋದು ಅದರ ಮೊದಲನೇ ವಿಶ್ಲೇಷಣೆ. ಸಾಮಾನ್ಯವಾಗಿ ಇದು ಒಂದು ರೀತಿಯ ಕಾಯಿಲೆ. ಇದು ತೀವ್ರ ನಿದ್ರಾಹೀನತೆಯ ಲಕ್ಷಣಗಳನ್ನು ಹೊಂದಿರ್ತೈತೆ ಮತ್ತು ಅದರ ಒಂದು ವಿಶಿಷ್ಟ ರೂಪ ಆಗಿ ಕೂಡ ಇರ್ಬೋದು. ಕೆಲವೊಮ್ಮೆ ವ್ಯಕ್ತಿಗೆ ನಿದ್ರೆ ಆಗಿಲ್ಲ ಅಂತ ಅನಿಸ್ತದೆ, ಆದರೂ ಕೂಡ ದೇಹದೊಳಗೆ ಅಲ್ಪ ಮಟ್ಟಿನ ನಿದ್ರಾ ಚಕ್ರಗಳು ಸಾಗ್ತಾನೆ ಇರ್ತವೆ. ಈ ವ್ಯತ್ಯಾಸವೇ ಈ ರೀತಿಯ ವಿಚಿತ್ರ ಅನುಭವಕ್ಕೆ ಕಾರಣ ಆಗಿರ್ಬೋದು. ಆದರೆ ಎನ್ಗೋಕ್ ಆತನಿಗೆ ನಿದ್ರೆ ಇಲ್ಲದೆ ಇದ್ದರೂ ಕೂಡ ಆಯಾಸ ಆಗೋದಿಲ್ಲ. ಇದು ಮೆದುಳಿನ ನರಮಂಡಲದ ಮೇಲೆ ವಿಚಿತ್ರವಾದಂಥ ಬದಲಾವಣೆಯನ್ನು ಸೂಚಿಸುತ್ತದೆ. ವಿಜ್ಞಾನಿಗಳು ಎರಡನೇದಾಗಿ ಮೈಕ್ರೋ ಸ್ಲೀಪ್ ಎನ್ನುವ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ವೈದ್ಯಕೀಯ ತಜ್ಞರ ಪ್ರಕಾರ ಎನ್ಗೋಕ್ ಅವರು ತನಗೆ ತಿಳಿಯದಂತೆ ಮೈಕ್ರೋ ಸ್ಲೀಪನ್ನು ಪಡಿತಾ ಇರ್ಬೋದು. ಅಂದರೆ ಆತ ಕಣ್ತೆರೆದಿದ್ದರೂ ಕೂಡ ಮೆದುಳು ಕೆಲವು ಸೆಕೆಂಡ್ಗಳ ಕಾಲ ಆಗಾಗ್ಗೆ ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾ ಇರ್ತೈತೆ. ವ್ಯಕ್ತಿಗೆ ತಾನು ನಿದ್ರಿಸಿದ್ದೇನೆ ಅಂತ ಕೂಡ ಅದು ಗೊತ್ತಾಗೋದಿಲ್ಲ. ಆದರೆ ಮೆದುಳು ಈ ಸಂದರ್ಭದಲ್ಲಿ ತನ್ನ ಶಕ್ತಿಯನ್ನು ಮರುಪೂರ್ಣ ಮಾಡಿಕೊಳ್ಳುತ್ತೆ, ಪುನರುಜ್ಜೀವನಗೊಳಿಸ್ಕೊಳ್ತದೆ. ಮೂರನೇದಾಗಿ ನಿದ್ರೆಯ ಸ್ಥಿತಿಯ ಗ್ರಹಿಕೆಯ ಅಸ್ವಸ್ಥತೆ. ಇದನ್ನು ಸ್ಲೀಪ್ ಸ್ಟೇಟ್ ಮಿಶ್ರ ಪರ್ಸೆಪ್ಷನ್ ಅಂತ ಕರೀತಾರೆ. ಕೆಲವೊಮ್ಮೆ ಜನ ತಮಗೆ ನಿದ್ರೆನೇ ಬಂದಿಲ್ಲ ಅಂತ ಭಾವಿಸ್ತಾರೆ, ಆದರೆ ವಾಸ್ತವವಾಗಿ ಅವರು ಒಂದು ಲಘುವಾದಂಥ ನಿದ್ರೆಯಲ್ಲಿ ಇರ್ತಾರೆ. ಆದರೆ ಅವರು ನಿದ್ರೆ ಮಾಡಿಲ್ಲ ಅಂತ ಭಾವಿಸಿದ್ರು ಕೂಡ ಮೆದುಳು ಕ್ಷಣಿಕವಾಗಿ ವಿಶ್ರಾಂತಿಯನ್ನು ಪಡಿತಾ ಇರ್ತೈತೆ. ನಿದ್ರೆಯ ಗುಣಮಟ್ಟದಲ್ಲಿ ಬದಲಾವಣೆ ಇರಬಹುದಾದರೂ ಕೂಡ ನಿದ್ರೆ ಬಂದಿರುತ್ತೆ. ನಾವು ಸಾಮಾನ್ಯವಾಗಿ ಆಳವಾದ ನಿದ್ರೆ ಮತ್ತು ಲಘು ನಿದ್ರೆಯ ಹಂತಗಳನ್ನು ಅನುಭವಿಸ್ತೇವೆ. ಆದರೆ ಇಂಥ ಜನರಲ್ಲಿ ಆಳವಾದ ನಿದ್ರೆ ಕಾಣಿಸದೆ ಕೇವಲ ಲಘು ವಿಶ್ರಾಂತಿ ಸ್ಥಿತಿಯಲ್ಲೇ ಮೆದುಳು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತದೆ. ಎನ್ಗೋಕ್ ಅವರ ವಿಷಯದಲ್ಲೂ ಕೂಡ ಇದು ಸಂಭವಿಸುವ ಸಾಧ್ಯತೆ ಇದೆ ಅಂತ ಕೆಲವು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ಎನ್ಗೋಕು ನಿದ್ರೆ ಮಾಡ್ತಾ ಇದ್ದಾರೆ, ಲಘುವಾದ ನಿದ್ರೆ ಮಾಡ್ತಾ ಇದ್ದಾರೆ, ಆದರೆ ಅವರು ಸ್ಲೀಪ್ ಸ್ಟೇಟ್ ಮಿಸ್ ಪರ್ಸೆಪ್ಷನ್ ಅಂತಂದರೆ ನಿದ್ರೆಯನ್ನು ಸರಿಯಾಗಿ ಗ್ರಹಿಸೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ನಿದ್ರೆಯ ಕೊರತೆ, ಏಕಾಗ್ರತೆಯ ಕೊರತೆ, ರೋಗ ನಿರೋಧಕ ಶಕ್ತಿ ಕುಗ್ಗುವುದು, ಮಾನಸಿಕ ಒತ್ತಡ ಮತ್ತು ಆತಂಕ ಮುಂತಾದ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಆದರೆ ಎನ್ಗೋಕ್ ಆತ ಪ್ರತಿ ದಿವಸ 50 kg ತೂಕದ ಮೂಟೆಗಳನ್ನ ಹೊರತಾನೆ ಮತ್ತು ಸದೃಢವಾಗಿದ್ದಾನೆ. ಈ ಪ್ರಕರಣದ ಇನ್ನೊಂದು ಪ್ರಮುಖ ಅಂಶ ಏನಂತ ಹೇಳಿದ್ರೆ, ಈ ಘಟನೆಯ ಕುರಿತು ಸಂಪೂರ್ಣವಾದ ವೈಜ್ಞಾನಿಕ ಪರೀಕ್ಷೆಗಳ ಕೊರತೆ. ಮೆದುಳಿನ ವಿದ್ಯುತ್ ಚಟುವಟಿಕೆಗಳನ್ನು ಅಳೆಯುವ ಪರೀಕ್ಷೆಗಳು, EEGಗಳು ದೀರ್ಘಕಾಲ ನಡೆಸಿ ದೃಢಪಡಿಸಿದ ದಾಖಲೆಗಳು ಇಲ್ಲ. ಆದ್ದರಿಂದ ಸಂಪೂರ್ಣವಾಗಿ ನಿದ್ರೆಯಿಲ್ಲದ ಜೀವನ ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಥಾಯ್ ಎನ್ಗೋಕ್ ಅವರ ಕತೆ ಮಾನವ ದೇಹದ ಅದ್ಭುತತೆಯನ್ನು ನಮಗೆ ತೋರಿಸ್ತದೆ. ನಮ್ಮ ದೇಹ ಎಷ್ಟು ಸಂಕೀರ್ಣ ಆಗಿದೆಯೋ ಅಷ್ಟೇ ಅನಿರೀಕ್ಷಿತವಾಗಿ ಕೂಡ ನಡೆದುಕೊಳ್ಳಬಹುದು. ವಿಜ್ಞಾನ ಈ ದೇಹದ ಈ ಎಲ್ಲ ನಡವಳಿಕೆಗಳಿಗೆ ಇನ್ನೂ ಸ್ಪಷ್ಟವಾದಂಥ ಉತ್ತರಗಳನ್ನು ನೀಡಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಕೊನೆಗೆ ಈ ಪ್ರಕರಣದಿಂದ ನಮಗೆ ದೊರಕತಕ್ಕಂಥ ಒಂದು ಪಾಠ ಅಂತ ಹೇಳಿದ್ರೆ, ಸ್ಪಷ್ಟವಾದಂಥದ್ದು ಪಾಠ ಏನಂತ ಹೇಳಿದ್ರೆ, ನಿದ್ರೆ ಬದುಕಿಗೆ ಅನಿವಾರ್ಯ. ಕೆಲವು ಅಪರೂಪದ ಘಟನೆಗಳು ನಮಗೆ ಸೋಜಿಗವನ್ನು ಮೂಡಿಸ್ಬೋದು, ಆದರೆ ಅವುಗಳನ್ನು ಮಾದರಿಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯಕರವಾದ ಜೀವನಕ್ಕೆ ಸಮರ್ಪಕವಾದ ಮತ್ತು ಸರಿ ಪ್ರಮಾಣದ ನಿದ್ದೆ ಬೇಕೇ ಬೇಕು. ಈ ರೀತಿ ನಿದ್ರೆ ಇಲ್ಲದೆ ಬದುಕಿದ ಮನುಷ್ಯನ ಕತೆ ಕೇವಲ ಒಂದು ವಿಚಿತ್ರ ಪ್ರಕರಣ ಮಾತ್ರ ಅಲ್ಲ, ಅದು ವಿಜ್ಞಾನವನ್ನು ಹೆಚ್ಚಿನ ಸಂಶೋಧನೆಗೆ ಪ್ರೇರೇಪಣೆ ಮಾಡ್ತಾ ಇದೆ. ಮಾನವ ದೇಹದ ಗೂಢತೆಯನ್ನು ಅನಾವರಣಗೊಳಿಸೋದಕ್ಕೆ
ಅದು ಒಂದು ಪ್ರೇರೇಪಣೆ ನೀಡ್ತಾ ಇದೆ ಮತ್ತು ಒಂದು ಸದ್ಯಕ್ಕೆ ರಹಸ್ಯವಾದಂಥ ಒಂದು ಸಂಗತಿಯಾಗಿದೆ. ಈ ವಿಡಿಯೋದಲ್ಲಿ ನಾವು ಹೀಗೆ ಮಾನವನ ದೇಹ ಸಾಮಾನ್ಯ ಸ್ಥಿತಿಯನ್ನು ಮೀರಿ ಕೆಲವು ವಿಶಿಷ್ಟವಾದಂಥ ವಿಚಿತ್ರ ಮತ್ತು ಸೋಜಿಗದ ಪ್ರಕ್ರಿಯೆಗಳನ್ನು ತೋರಿಸೋದು, ಪ್ರತಿಕ್ರಿಯೆಗಳನ್ನು ಹೊಂದೋದನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.